ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 100 ಇಂದಿನ ಸಂಚಿಕೆಯಲ್ಲೇ. ಅಮರ್, ಇಂದು ಮುಂದೆ ಎಷ್ಟೆಲ್ಲ ಬಡ್ಕೊಂಡೆ, ಹೋಗಬೇಡ ಅಂತ. ಈಗ ನೋಡು, ಇನ್ನು ಭೂಮಿಗೆ ಬಾರದ ಮಗು ಸತ್ತಿರೋದಕ್ಕೆ ಇಷ್ಟೊಂದು ಪ್ರೀತಿಸೋ ನೀನ ಬಿಟ್ಟು ಹೋಗ್ತಿದ್ದಾನೆ. ಅವನ ಮಗು ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಅದೃಷ್ಟ ಇಲ್ಲ ಅನ್ಸುತ್ತೆ. ಪಾಪಿ ಪಿಂಡ ಅಲ್ವಾ ಎಂದ. ಅಷ್ಟೊತ್ತು ಅಗಸ್ತ್ಯ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಎಂದು ಯೋಚಿಸ್ತಿದ್ಲು ಇಂದು. ಈಗ ಅಮರ್ ಬಾಯಿಂದ ಪಾಪಿ ಪಿಂಡ ಎನ್ನುವ ಮಾತು ಕೇಳಿ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಅಮರ್ ಕೆನೆಗೆ ಒಂದು ಬಾರಿಸಿದ್ಲು. ಅಮರ್ ದೊಡ್ಡ ಕಣ್ಣು ಬಿಟ್ಟು ಕೋಪದಲ್ಲಿ ಬೆಡ್ ಮೇಲೆ ಮಲಗಿರುವ ಇಂದು ಮುಖನ ನೋಡ್ದ. ಮುಂದೆ ಇಂದು ಕೂಡ ಅಮರ್ನ ಕೋಪದಲ್ಲೇ ನೋಡುತ್ತಾ, ಎಷ್ಟು ಕೆಟ್ಟ ಮನಸ್ಸು ಅಮರ್ ನಿಮ್ಮದು. ಇನ್ನೂ ಕಣ್ಣು ಬಿಡದ ಮಗುನ, ಅದು ನನ್ನ ಮಗುನ ಪಾಪದ ಪಿಂಡ ಅಂತೀಯ? ಅದೇನು ಯಾವನೋ ಗೊತ್ತಿಲ್ಲದವನಿಗೆ ಆಗಿರೋದಲ್ಲ, ನಾನು ತಾಳಿ ಕಟ್ಟಿಸ್ಕೊಂಡಿರೋ ಗಂಡನಿಂದ ಸೃಷ್ಟಿಯಾಗಿರೋದು. ಅಂಥ ಮಗುಗೆ ಪಾಪದ ಪಿಂಡ ಅಂತೀಯಲ್ಲ, ನಿನಗೆ ಮನಸ್ಸಾದರೂ ಹೇಗೆ ಬಂತು? ಛೇ ಎಂದು ಅವನ ಮುಖ ನೋಡದೆ ಬೇರೆ ಕಡೆ ಮುಖ ತಿರುಗಿಸಿದ್ಲು. ಅಮರ್ ತನ್ನ ಕೆನ್ನೆಯನ್ನು ಉಚ್ಕೊಂಡು, ಸಾರಿ, ಆದರೆ ಅಗಸ್ತ್ಯ ಮಾಡಿದ್ದು ಸರಿ ಅಂತ ಒಪ್ಕೊಳ್ತೀಯಾ ಎಂದ ಗಂಭೀರವಾಗಿ. ಇಂದು, ಹೌದು, ಅವರು ಮಾಡಿದ್ರಲ್ಲಿ ಯಾವುದೂ ತಪ್ಪಿಲ್ಲ. ನನಗೆಷ್ಟು ಹಕ್ಕಿದೆಯೋ ಆ ಮಗು ಮೇಲೆ ಅವರಿಗೂ ಅಷ್ಟೇ ಹಕ್ಕು ಇದೆ. ನಾನೇ ಹುಷಾರಾಗಿ ಇರಬೇಕಿತ್ತು. ಮಗು ಕಳ್ಕೊಂಡ ನೋವು ಅವರಿಗೂ ಇರುತ್ತೆ ಅಲ್ವಾ, ಅದಕ್ಕೆ ಹಾಗೆಲ್ಲ ಮಾತಾಡಿ ಹೋಗಿದ್ದಾರೆ. ಅವರು ಆ ಮಗು ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದ್ರು ಅಂತ ನನಗೆ ಮಾತ್ರ ಗೊತ್ತು. ನನ್ನ ಅಂಗೈಯಲ್ಲಿಟ್ಟು ನೋಡ್ಕೊಂಡಿದ್ದಾರೆ, ಅಷ್ಟು ಪ್ರೀತಿ ಮಗು ಅಂದರೆ ಎಂದಳು. ಅಮರ್, ಅದು ಮಗು ಮೇಲಿನ ಕಾಳಜಿ ಅಷ್ಟೇ, ನಿನ್ನ ಮೇಲೆ ಅಲ್ವಲ್ಲ ಎಂದ. ಆ ಮಾತು ಕೇಳಿದ ಇಂದು ಮನೆಯಲ್ಲೇ ಅಳುತ್ತಾಳೆ. ಅವನಿಗೆ ಎಷ್ಟು ನೋವಾಗಿದೆಯೋ ಮಗು ವಿಷಯಕ್ಕೆ, ಅವಳಿಗೆ ಅದಕ್ಕೂ 10 ಪಟ್ಟು ಹೆಚ್ಚಿನ ನೋವು ಇಂದುಗೆ ಆಗಿದೆ. ಆ ಮಗುನ ಭೂಮಿಗೆ ತರುವ ಹೆಣ್ಣಿಗಿಂತ ಹೆಚ್ಚಿನ ಕನಸನ್ನು ಯಾರು ಕಾಣೋಕ್ಕೆ ಸಾಧ್ಯ ಇಲ್ಲ ಎಂದು ನಮ್ಮಮ್ಮ ಹೇಳ್ತಿದ್ರು. ನಾನು ಅದೇ ಕನಸು ಕಾರಣದ ಪ್ರತಿದಿನ ದುಡ್ತಿದ್ದೆ. ಆದರೆ ಇವತ್ತು ಆ ಕನಸು ಒಮ್ಮೆಲೆ ಕುಸಿದೋಗಿದೆ ಎಂದು ಮನದಲ್ಲೇ ಅಳುತ್ತಿದ್ದವಳ ಕಣ್ಣೀರು ಪಿಲ್ಲೋ ಸೋಕಿತು. ಅಮರ್, ಮಾತಾಡು ಇಂದು. ಅಗಸ್ತ್ಯ ಈ ಸಮಯದಲ್ಲಿ ನಿನ್ನ ಜೊತೆ ನಿಂತು ಧೈರ್ಯ ತುಂಬಬೇಕಿತ್ತು ಅಲ್ವಾ? ಆದರೆ ಅವನೇನು ಮಾಡ್ದ? ನಿನಗೆ ಹೊಡೆದು ನಿನ್ನ ಲೈಫ್ ನಿನ್ನಿಷ್ಟ ಅಂದ. ಯಾಕೆ? ಯಾಕಂದರೆ ಅವನಿಗೆ ನಿನಗಿಂತ ನಿನ್ನ ಹೊಟ್ಟೆಲೇ ಬೆಳೀತಿರೋ ಮಗು ಮೇಲೇ ಪ್ರೀತಿ ಇದ್ದಿದ್ದು. ಅದಕ್ಕೆ ಅವನು ಯಾವುದನ್ನು ಇಷ್ಟಪಟ್ಟಿದ್ನೋ ಅದು ಈಗ ಇಲ್ವಲ್ಲ, ಅದಕ್ಕೆ ನೀನು ಅವನಿಗೆ ಬೇಡ. ಅವು ಚೀಪ್ ಮೆಂಟಾಲಿಟಿ ಅವನದು ಎಂದ ಕೋಪದಲ್ಲೇ. ಇಂದು ಕಣ್ಣು ಒರೆಸ್ಕೊಂಡು, ಅಮರ್, ನೀವು ಹೋಗಿ, ಹಾಗೆ ಥ್ಯಾಂಕ್ಸ್ ಇಲ್ಲಿಗೆ ಬಂದಿದ್ದಕ್ಕೆ ಎಂದವಳು ಕಣ್ಣು ಮುಚ್ಚಿ ಮಲಗ್ತಾಳೆ. ಅಮರ್ ಇಷ್ಟೆಲ್ಲ ಹೇಳಿದ್ರು ಅವನನ್ನು ಬಿಟ್ಟು ನಿನ್ನ ಜೊತೆ ಬರ್ತೀನಿ ಅಂತಿಲ್ವಲ್ಲ ಎಂದು ಬೇಸರದಲ್ಲೇ ಅಲ್ಲಿಂದ ಹೊರ ನಡೆದ. ಅಗಸ್ತ್ಯ ಅಷ್ಟೇಳಿ ಬಂದವನು ತುಂಬ ಬೇಸರದಲ್ಲೇ ಕೂತಿದ್ದ ಹಾಸ್ಪಿಟಲ್ ಮುಂದೆ. ಅವನಿಗೆ ಮಗು ಸಾವಿಗೆ ಇಂದು ಕಾರಣ ಅನ್ನೋದನ್ನು ನಂಬೋಕ್ಕೆ ಆಗ್ತಿಲ್ಲ. ಆದರೆ ಸತ್ಯ ಕಣ್ಮುಂದೆ ಇದೆ, ಅದನ್ನು ಅವನು ನಂಬಲೇಬೇಕು ಎಂದು. ಶಾಕಿಂಗ್ ಮಾಡಿದೆ ಇಂದು. ನಾನು ಎಷ್ಟೆಲ್ಲ ಕನಸು ಕಂಡಿದ್ನೆ, ನಾನು, ನೀನು, ನನ್ನ ಮಗು, ನಮ್ಮದೊಂದು ಸುಂದರ ಕುಟುಂಬ ಅಂತ. ಆದರೆ ಆ ಕನಸಿಗೆ ತಣ್ಣೀರು ಎರಚಿದೆ. ನಿನಗೆ ಇಷ್ಟ ಇಲ್ಲ ಅಂದಿದ್ರೆ ನಾನು ಖಂಡಿತ ಫೋರ್ಸ್ ಮಾಡ್ತಿರ್ಲಿಲ್ಲ ಕಣೆ. ಆ್ಯಕ್ಚುಲಿ ನನ್ನ ಜೊತೆ ಇರಿಸ್ಕೊಳ್ಳೋಕ್ಕೆ ಸಿಕ್ಕ ಒಂದು ಕಾರಣ ಅದಾಗಿತ್ತು ಅಷ್ಟೆ. ಆದರೆ ನನ್ನ ಇಂಟೆನ್ಷನ್ ನೀನು ನನ್ನ ಜೊತೆ ಲೈಫ್ ಲಾಂಗ್ ಇರಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ಇಷ್ಟು ದಿನ ಒಂದೇ ಮನೆಯಲ್ಲಿ ಎಷ್ಟೆಲ್ಲ ಮಾತಾಡಿದ್ವಿ. ಒಂದು ಮಾತು ನನಗೆ ಈ ಮಗು ಬೇಡ ಅಂದಿದ್ರೆ ಖಂಡಿತ ನಾನು ಕೂಡ ಆಪೋಸಿಟ್ ಮಾಡ್ತಿರ್ಲಿಲ್ಲ. ಆದರೆ ಬೇಡದ ಕನಸು ಮೂಡಿಸಿ ಹೀಗೆ ಚಿವುಟಿ ಹಾಕಿದ್ಯಲ್ಲ, ಅದು ಕಣೆ ನನಗೆ ನೋವು ಮಾಡ್ತಿರೋದು. ನಿನಗೆ ನನ್ನ ಜೊತೆ ಬರೋಕ್ಕೆ ಇಷ್ಟ ಇತ್ತು ಅನ್ನೋದು ನಿನ್ನ ಕಣ್ಣುಗಳನ್ನು ನೋಡಿನೇ ತಿಳ್ಕೊಂಡೆ.
ಆದರೆ ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ ನನ್ನಷ್ಟೇ ಎಂದುಕೊಂಡು. ಇಲ್ಲ ಇಂದು, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಎಂದು ತನಗೆ ತಾನೇ ಡಿಸೈಡ್ ಮಾಡಿಕೊಂಡು ಕೂತಿದ್ರೆ ಅತ್ತ ಇಂದು ಅಗಸ್ತ್ಯ ಹಾಡಿದ ಒಂದೊಂದು ಮಾತನ್ನು ನೆನೆದು ಹತ್ತು ತನ್ನ ನೋವನ್ನು ಮರೆಯೋಕೆ ನೋಡ್ತಿದ್ದಾಳೆ. ಬೆಳಿಗ್ಗೆ ಬೈದು ಹೋದ ಅಗಸ್ತ್ಯ ಸಂಜೆ ಆದರೂ ಹಾಸ್ಪಿಟಲ್ ಪಾರ್ಕ್ನಲ್ಲೇ ಕೂತ ಇದ್ದ. ಒಮ್ಮೆಯೂ ಹುಡುಗಿ ನೋಡೋಕ್ಕೆ ಬರೋದೇ ಇಲ್ಲ. ಶಂಕರ್ ಅವರು ಮಗು ಇಲ್ಲ ಎನ್ನುವ ವಿಷಯ ಕೇಳಿ ಅಲ್ಲೇ ಸುಸ್ತಲ್ಲಿ ಬಿದ್ದಿದ್ರಿಂದ ಅಗಸ್ತ್ಯ ಅಲ್ಲೇ IV ಡ್ರಿಪ್ಸ್ ಹಾಕ್ಸಿದ್ದ. ಹಾಗಾಗಿ ಅವರು ಕೂಡ ಇಂದುನ ಮಾತಾಡ್ಸೋಕ್ಕೆ ಬರೋಕ್ಕಾಗಲಿಲ್ಲ. ಅಗಸ್ತ್ಯ ಬೇರೆ ಯಾರಿಗೂ ಮಗು ಇಲ್ಲ ಅನ್ನೋ ವಿಷಯನ ಹೇಳಲೇ ಇಲ್ಲ. ಇಂದು ಸಂಜೆವರೆಗೂ ಸಾಕಷ್ಟು ಹೊತ್ತು ಸಾಕಾಗಿ ಮನದಲ್ಲೇ ಈಗಾಗಲೇ ಗಟ್ಟಿಯಾಗಿ ಒಂದು ನಿರ್ಧಾರ ಮಾಡಿದ್ಲು. ಡಾಕ್ಟರ್ ಬಳಿ ತನ್ನನ್ನು ಡಿಸ್ಚಾರ್ಜ್ ಮಾಡೋಕ್ಕೆ ಕೇಳಿಕೊಂಡವಳು ರಿಕ್ವೆಸ್ಟ್ ಮಾಡಿದ ಮೇಲೆ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದ್ರು. ಅದು ಕೂಡ ಕೆಲವು ಕಂಡೀಷನ್ ಮೇಲೆ. ಇಂದು ಅದಕ್ಕೆಲ್ಲ ಒಪ್ಪಿದ ಮೇಲೆ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದ ಮೇಲೆ ಅಲ್ಲಿಂದ ಹೊರಟವಳು ಯಾರನ್ನು ನೋಡುವ ತಪ್ಪು ಮಾಡಲಿಲ್ಲ. ಸೀದಾ ಹೊರಗೋಗಿ ಯಾರದೋ ಫೋನ್ ಮೂಲಕ ತನ್ನ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದವಳು ತನಗೆ ಬೇಕಾದ ಥಿಂಗ್ಸ್ ತಗೊಂಡು ಸೀದಾ ಹೋಗೋದೆ ಒಂದು ರೆಸ್ಟೋರೆಂಟ್ಗೆ. ಅಲ್ಲಿ ಒಂದು ರೂಮ್ ಬುಕ್ ಮಾಡಿ ರೂಮ್ನಲ್ಲಿ ಒಂಟಿಯಾಗಿ ಕೂತವಳಿಗೆ ತನ್ನಲ್ಲಿ ಆಗುತ್ತಿರುವ ದೈಹಿಕ ನೋವಿಗಿಂತ ಮಾನಸಿಕ ನೋವೇ ಜಾಸ್ತಿಯಾಗಿತ್ತು. ಇತ್ತ ರಾತ್ರಿ ಸಮಯಕ್ಕೆ ಸ್ವಲ್ಪ ಹಗುರಾದ ಅಗಸ್ತ್ಯನ ಮನಸ್ಸು ಊಟ ಕೊಡೋಕ್ಕೆ ಡಾಕ್ಟರ್ ಬಳಿ ಏನು ಊಟ ಕೊಡಬೇಕು ಎಂದು ಕೇಳೋಕ್ಕೆ ಹೋಗ್ತಾನೆ. ಅವರು ಶಂಕರ್ ಅವರ ಬಗ್ಗೆ ಹೇಳಿದರೆ ಆಗ ಅಗಸ್ತ್ಯ ಇಂದು ಅವರಿಗೆ ಎಂದ. ಆಗ ಡಾಕ್ಟರ್, ಏನು ಸರ್ ಸಂಜೆ ಡಿಸ್ಚಾರ್ಜ್ ಮಾಡಿಸ್ಕೊಂಡಿದ್ದೀರಾ ಎಂದರು. ಈ ಮಾತು ಕೇಳಿ ಅಗಸ್ತ್ಯ ಶಾಕ್ನಲ್ಲಿ ಏನು ಹೇಳ್ತಿದ್ದೀರಾ ಡಾಕ್ಟರ್ ಎಂದ ಕನ್ಫ್ಯೂಸ್ನಲ್ಲೇ. ಅದಕ್ಕೆ ಡಾಕ್ಟರ್, ಹೌದು ನಿಮ್ಮ ವೈಫ್ ನಿಮಗೆ ಕೆಲಸ ಇದೆ, ತಾವು ಹೋಗಬೇಕು ಎಂದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿದ್ದಾರೆ ಎಂದವರು ತುಸು ಗಾಬರಿಯಲ್ಲಿ ಅವರು ಚೆನ್ನಾಗಿದ್ದಾರಾ ಎಂದರು ಡಾಕ್ಟರ್. ಅಗಸ್ತ್ಯ ನಿಂತಲ್ಲೇ ತನ್ನ ಆಣೆನ ಅದ್ದೇಡುತ್ತಾ, ಥ್ಯಾಂಕ್ಸ್ ಡಾಕ್ಟರ್, ನಾನು ಆಫೀಸ್ಗೆ ಹೋಗಿದ್ದೆ, ಮನೆಗೆ ಹೋಗಿಲ್ಲ ಎಂದವನು ಶಂಕರ್ ಅವರಿಗೆ ಗಂಜಿ ಕೊಡಿಸಿ ಅವರಿಗೆ ಈ ವಿಷಯ ಹೇಳದೆ ಬೇಗ ಮನೆಗೆ ಫೋನ್ ಮಾಡಿದ್ರೆ ಯಾರು ಕೆಲಸದವರು ಕಾಲ್ ತೆಗಿಲಿಲ್ಲ. ಹಿಂದೂಗೆ ಕಾಲ್ ಮಾಡಿದ್ರೆ ರಿಂಗ್ ಆಗ್ತಿದೆ, ಆದರೆ ಅವಳು ಫೋನ್ ತೆಗಿತಿಲ್ಲ. ಟೆನ್ಷನ್ನಲ್ಲೇ ಬೇಗ ಕಾರ್ನ ಮನೆ ಕಡೆ ತಿರುಗಿಸ್ದ. ಮನೆಗೆ ಒಂದೇ ಉಸಿರಿಗೆ ಹೋದವನು ಅಲ್ಲೆಲ್ಲ ಆರಾಮಾಗಿ ಕೂತು ಹರಟೆ ಹೊಡೆಯುತ್ತಿದ್ದ ಕೆಲಸದವ್ರನ್ನ ನೋಡಿ ಅಬ್ಬರಿಸಿದ್ದ. ಕೆಲಸದವರು ಎದುರಿ ಸಾಲಾಗಿ ನಿಂತರು. ಅಗಸ್ತ್ಯ, ಫೋನ್ ಮಾಡ್ತಿದ್ದೀನಿ, ಫೋನ್ ತೆಗಿಯೋಕ್ಕೆ ಏನು ದಾಡಿ ಎಂದವನು ಇಂದು ಎಲ್ಲಿ ಎಂದ. ಕೆಲಸದವರು ಕನ್ಫ್ಯೂಸ್ನಲ್ಲೇ ಒಬ್ಬರ ಕಡೆ ಒಬ್ಬರು ನೋಡುತ್ತಾ ಗೊತ್ತಿಲ್ಲ ಎನ್ನುವಂತೆ ನೋಡಿದ್ರು. ಅಗಸ್ತ್ಯ ಕೋಪದಲ್ಲಿ ಎಲ್ಲಾದರೂ ಹಾಳಾಗೋಗಿ ಎಂದು ಬೈದುಕೊಂಡು ಬೇಜವಾಬ್ದಾರಿ ಜನಗಳು ಎಂದು ಬೈಯುತ್ತಲೇ ತನ್ನ ರೂಮ್ಗೆ ಬಂದು ನೋಡಿದ್ರೆ ಅಲ್ಲಿ ಇಂದು ಇರಲಿಲ್ಲ. ಹಾಗೆ ಕಾಲ್ ಮಾಡಿದ್ರೆ ಫೋನ್ ಅಲ್ಲೇ ಬಿದ್ದಿತ್ತು. ಅಗಸ್ತ್ಯ, ಶಿಟ್, ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು ನಾನೇ ತಾನೆ, ನಾನು ಅವಳ ಫೋನ್ ಎಲ್ಲಿ ತಗೊಂಡು ಹೋಗಿದ್ದೆ ಎಂದು ಯೋಚಿಸ್ತಲೇ ಇದ್ದವನಿಗೆ ನೆನಪಾಗಿದ್ದು ಚೌಧರಿ ಫ್ಯಾಮಿಲಿ ಅಮರ್. ಕೋಪದಲ್ಲೇ ದವಡೆ ಬಿಗಿದ್ದು, ಅಮರ್ ಏನಾದರೂ ಅವಳನ್ನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ನಾ ಎಂದು ಅಲ್ಲಿಂದ ಬೇರಸಾಗಿ ಕಾರ್ ತಗೊಂಡು ಹೊರಟ ಚೌಧರಿ ಮನೆ ಕಡೆ. ಅಲ್ಲಿ ಹೋಗಿ ಅವನನ್ನು ಒಳಗೆ ಬಿಡಿದ ಸೆಕ್ಯೂರಿಟಿಗೆ ಚೆನ್ನಾಗಿ ಹೊಡೆದು ಒಳಗೆ ನುಗ್ಗಿದವನು, ಏ ಅಮರ್, ಬಾರ ಹೊರಗೆ ಎಂದು ಜೋರಾಗಿ ಕೂಗ್ದ. ರಾತ್ರಿ ಆಗಿದ್ದರಿಂದ ಆಲ್ಮೋಸ್ಟ್ ಊಟ ಮುಗಿಸಿ ಮಲಗಲು ತಮ್ಮ ತಮ್ಮ ರೂಮ್ ಸೇರಿದ್ರು ಎಲ್ಲರೂ. ಅಗಸ್ತ್ಯನ ಹಬ್ಬರಕ್ಕೆ ಎದ್ದು ಬಂದು ಎಲ್ಲರೂ ಮುಖ ನೋಡಿಕೊಂಡ್ರು. ಆದರೆ ಅಮರ್ ಮಾತ್ರ ಸೀದಾ ಅವನು ಮುಂದೆ ನಿಂತವನು, ವಾಟ್ ನಾನ್ಸೆನ್ಸ್, ಇಷ್ಟು ರಾತ್ರಿನಲ್ಲಿ ನಮ್ಮನೆಯಲ್ಲಿ ಬರೋಕ್ಕೆ ಎಷ್ಟು ಧೈರ್ಯ ಎಂದು ಸೆಕ್ಯೂರಿಟಿ ಎಂದು ಕೂಗುತ್ತಿದ್ರೆ ಅಗಸ್ತ್ಯ ದವಡೆ ಬಿಗಿದು ಕೋಪದಲ್ಲೇ, ಏಯ್, ಅವನು ಬರಲ್ಲ, ಅಲ್ಲೇ ಹೊರಗೆ ಬಿದ್ದಿದ್ದಾನೆ ಎಂದವನು ಸೀದಾ ಅಮರ್ ಕಾಲೇರಿ ಹಿಡಿದು, ಎಲ್ಲೋ ನಾನಿಂದು ನನ್ನ ಕೇಳಿದೆ, ಅದೇಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದೆ ಎಂದ ಕೋಪದಲ್ಲಿ ಬುಸುಗುಡಿತ. ಈ ಮಾತು ಕೇಳಿದ ಅಮರ್ ಅಗಸ್ತ್ಯನ ಕೈ ದೂಡಿ, ಏಯ್, ನಿಂಗೇನು ಮಾಡೋ ಕೆಲಸ ಇಲ್ವಾ, ಯಾವಾಗಲೂ ನನ್ನ ಮೇಲೆ ಗೂಬೆ ಕುರ್ಸ್ಕೊಂಡು ನೋಡ್ತೀಯಾ, ನಾನು ಯಾರನ್ನೂ ಡಿಸ್ಚಾರ್ಜ್ ಮಾಡಿಸಿಲ್ಲ. ಫಸ್ಟ್ ಆಫ್ ಆಲ್ ನಾನು ಇಂದನ್ನ ನೋಡಿಕೊಂಡು ಬಂದಿದ್ದು ಅಷ್ಟೇ, ಆಫೀಸ್ನಿಂದ ಈಗ ಬಂದಿದ್ದೀನಿ ಎಂದು ಅಗಸ್ತ್ಯ ಕೇಳಿದ ಮಾತು ನೆನೆದು, ಏಯ್ ಹೇಳೋ, ಚಿಂದುಗೇನು ಮಾಡಿದೆ, ಅವಳಿಗೆ ಎಲ್ಲಿ, ಅವಳೀಗ ಹಾಸ್ಪಿಟಲ್ನಲ್ಲಿ ಇಲ್ವಾ
ಎಂದು ಅಗಸ್ತ್ಯನ ಕಾಲರ್ ಹಿಡಿದು ಸರಿಯಾಗಿ ನೋಡ್ಕೊಳ್ಳೋ ತಾಕತ್ತಿಲ್ಲ ಅಂದರೆ ಯಾಕೋ ಬೇಕಿತ್ತು ನಾನಿಂದು ನಿನಗೆ ಹೇಳೋ ಏನೋ ಮಾಡಿದೆ ಅವಳಿಗೆ ಎಂದು ಕಾಲರ್ ಹಿಡಿದು ಜಗ್ಗಾಡ್ದ. ಅಗಸ್ತ್ಯ ಅಮರ್ ಮಾತು ಕೇಳಿ ಇನ್ನಷ್ಟು ಶಾಕ್ ಜೊತೆಗೆ ಆಘಾತದಲ್ಲೇ ನಿಂತಿದ್ದ. ಅಷ್ಟೊತ್ತಿಗೆ ದಾಮೋದರ್ ಬಂದು ಅಗಸ್ತ್ಯನ ಮೇಲೆ ಕೈ ಮಾಡೇ ಬಿಟ್ಟ. ಅಗಸ್ತ್ಯನ ಕೆನೆ ಚುರ್ರೆ ಎಂದಾಗಲೇ ಅವನು ಎಚ್ಚೆತ್ತು ದಾಮೋದರ್ ಮತ್ತೆ ಅಮರ್ ಕಡೆ ನೋಡಿ ಇಬ್ಬರನ್ನು ಒಂದೇ ಸಲ ದೂಡಿ ಅಲ್ಲಿಂದ ಓಡೋಕೆ ನೋಡಿದವನನ್ನ ಅಡ್ಡಗಟ್ಟಿದ್ದ ಅಮರ್. ಅಗಸ್ತ್ಯನ ತಾಳ್ಮೆ ಕೆಟ್ಟಿತ್ತು. ಈಗ ಅವನು ಇಂದುಗೆ ಏನಾಯಿತು, ಯಾರು ಅವಳನ್ನು ಡಿಸ್ಚಾರ್ಜ್ ಮಾಡಿಸಿದ್ದು ಅಂತ ತಿಳ್ಕೊಳ್ಳಬಾರ್ದಲ್ಲಿದ್ದ. ಇಂದು ಲೈಫ್ನಲ್ಲಿ ಹೊಸ ತಿರುವು, ವಿಶೇಷ ಅತಿಥಿ ಆಗಮನ ಕಥೆಯಲ್ಲಿ ಇವರಿಗೆ ಬುದ್ಧಿ ಕಲಿಸೋಕೆ. ಎಂದಿನಂತೆ ಈ ಕತೆ ಮುಂದುವರಿಯಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.